ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿವಸ ಅಶ್ವತ್ಥ ಮರದ ಪ್ರದಕ್ಷಿಣೆ ಪೂಜೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಅಶ್ವತ್ಥ ಮರದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ರಿ, ಪ್ರದಕ್ಷಿಣೆಯ ಬಗ್ಗೆ ತಿಳಿಸ್ಕೊಡ್ರಿ ಅಂತ. ಹಾಗಾಗಿ ಡೀಟೇಲ್ ಆಗಿ ಇವತ್ತು ನಿಮಗೆ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಯಾವತ್ತು ಮಾಡ್ಕೋಬೇಕು ತಿಳಿಸ್ಕೊಡ್ತಿದ್ದೀನಿ. ನೋಡಿರಿ ಸ್ನೇಹಿತರೆ, ಯಾವುದೇ ಒಂದು ಪೂಜೆ ವ್ರತ ನೇಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಅದರ ಮಹತ್ವವನ್ನು ತಿಳ್ಕೊಂಡು ಮಾಡಿದ್ರೆ ಅದರಿಂದ ನಮಗೆ ಹೆಚ್ಚು ಫಲ ಸಿಗುತ್ತೆ ಅಂತ ತುಂಬ ಸಲ ನಾನು ಹೇಳಿದ್ದೀನಿ. ಹಾಗೆಯೇ ಜ್ಞಾನವೂ ಸಹ ನಮಗೆ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ನಾವು ಈಗ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಯಾತಕ್ಕೋಸ್ಕರ ನಾವು ಆ ಪೂಜೆಯನ್ನು ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ಈ ವ್ರತದ ನಿಯಮಗಳೇನು, ಪೂಜೆಯ ನಿಯಮಗಳೇನು, ಏನು ಹೇಳುತ್ತೆ ಈ ಪೂಜೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡು ಪೂಜೆಯನ್ನು ಮಾಡಿದ್ರೆ ಹೆಚ್ಚು ಭಕ್ತಿ ಬರುತ್ತೆ. ಅದರಿಂದ ಜ್ಞಾನ ಸಹ ವೃದ್ಧಿ ಆಗುತ್ತೆ ಮತ್ತು ಹೆಚ್ಚು ಫಲ ಸಿಗುತ್ತೆ ನಮಗೆ ಆ ಪೂಜೆಯಿಂದ. ಹಾಗಾಗಿ ಈ ಒಂದು ಅಶ್ವತ್ಥನಾರಾಯಣನ ಪೂಜೆ ತುಂಬ ಒಂದು ಶ್ರೇಷ್ಠವಾದ ಪೂಜೆ, ನಿಮಗೆಲ್ಲ ಗೊತ್ತಿದೆ. ಹೇಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು, ಶಾಸ್ತ್ರಗಳು ನಮಗೆ ಏನು ತಿಳಿಸ್ಕೊಡುತ್ತೆ ಅದರ ಬಗ್ಗೆ ನೋಡೋಣಂತೆ. ಭಗವಂತ ಗೀತೆಯಲ್ಲಿ ಹೇಳುವಾಗ ನಾನು ಅಶ್ವತ್ಥ ವೃಕ್ಷದಲ್ಲಿ ವಾಸವಾಗಿ ಇದ್ದೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ಅಶ್ವತ್ಥ ವೃಕ್ಷ ಉಳಿದೆಲ್ಲ ವೃಕ್ಷಗಳಿಗಿಂತ ತುಂಬ ಶ್ರೇಷ್ಠವಾದದ್ದು ಅಂತ ನಾವು ತಿಳಿತೀವಿ. ಇನ್ನು ಪ್ರತಿಯೊಂದು ವೃಕ್ಷದಲ್ಲಿನೂ ಒಬ್ಬೊಬ್ಬ ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ಮರಗಳನ್ನು ನಾವು ಕಡಿಬಾರ್ದು ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಶ್ವತ್ಥ ಮರದಲ್ಲಿ ಇದೆ. ಹಾಗಾಗಿ ಅದರ ಪ್ರದಕ್ಷಿಣೆ ನಮಗೆ ತುಂಬ ಶ್ರೇಷ್ಠವಾದದ್ದು. ಆದರೆ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಾವು ನಮಸ್ಕಾರವನ್ನು ಮಾಡಬಾರ್ದು, ಸ್ಪರ್ಶವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ. ಆದರೆ ಶನಿವಾರದ ದಿವಸ ಮಾತ್ರ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ನಾವು ಪೂಜೆ ನಮಸ್ಕಾರವನ್ನು ಮಾಡ್ಕೋಬೋದು. ಯಾಕೆ ಹೀಗೆ ಅಂತ ನಾವು ನೋಡೋದಾದರೆ ಪದ್ಮಪುರಾಣ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣಂತೆ. ನೋಡ್ರಿ ಸ್ನೇಹಿತರೆ, ದೇವಾಸುರರು ಸಮುದ್ರ ಮಥನವನ್ನು ಮಾಡುವಾಗ ಲಕ್ಷ್ಮಿ ಬರುವುದಕ್ಕಿಂತ ಮುಂಚಿತವಾಗಿ ಅಲಕ್ಷ್ಮಿ ಬಂದಿರ್ತಾಳೆ. ಆಮೇಲೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿಯನ್ನು ಭಗವಂತ ವರಿಸ್ತಾನೆ, ವಿವಾಹ ಆಗುತ್ತೆ. ಆದರೆ ಅಲಕ್ಷ್ಮಿಯನ್ನು ಯಾರೂ ವಿವಾಹ ಆಗೋದಕ್ಕೆ ಒಪ್ಪೋದೇ ಇಲ್ಲ. ಯಾಕೆ ಅಂದರೆ ಆಕೆ ತುಂಬ ವಿಕಾರವಾಗಿ ಇರ್ತಾಳೆ. ಹಾಗಾಗಿ ಯಾರೊಬ್ಬರೂ ವಿವಾಹವನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಅಲಕ್ಷ್ಮಿಗೆ ತುಂಬ ಬೇಜಾರಾಗುತ್ತೆ. ಆಗ ಭಗವಂತ ಉದ್ದಾಲಕ ಎಂಬಂತಹ ಋಷಿಯನ್ನು ಕರೆದುಬಿಟ್ಟು ನೀನು ಇವಳನ್ನು ಮದುವೆ ಆಗು ಅಂತ ಹೇಳ್ತಾನೆ. ಆಗ ಉದ್ದಾಲಕರು ಭಗವಂತನ ಆದೇಶ ಅಂತ ತಿಳ್ಕೊಂಡು ಮರು ಮಾತನಾಡದೆ ಅಲಕ್ಷ್ಮಿಯನ್ನು ವಿವಾಹವನ್ನು ಮಾಡ್ಕೊತಾರೆ. ವಿವಾಹ ಆದಮೇಲೆ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಗ ಅಲಕ್ಷ್ಮಿ ಹೇಳ್ತಾಳೆ, ಇಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಋಷಿಗಳು ಕೇಳ್ತಾರೆ ಯಾಕೆ ಅಂತ. ಆಗ ಅಲಕ್ಷ್ಮಿ ಹೇಳ್ತಾಳೆ, ಎಲ್ಲಿ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಇರ್ತಾರೋ, ಅನುರಾಗದಿಂದ ಇರ್ತಾರೋ, ಮತ್ತು ಎಲ್ಲಿ ವೇದ ಘೋಷಗಳು ಆಗ್ತಾ ಇರುತ್ತೋ, ಎಲ್ಲಿ ಹೋಮ ಯಜ್ಞಗಳು ನಡೀತಾ ಇರುತ್ತೋ, ಎಲ್ಲಿ ದೇವತೆಗಳ ಅರ್ಚನೆ ಆಗ್ತಾ ಇರುತ್ತೋ ಅಂಥ ಕಡೆ ನಾನು ಇರೋದಿಲ್ಲ ಅಂತ ಹೇಳ್ತಾಳೆ. ಮತ್ತು ಎಲ್ಲಿ ಇರ್ತಾಳೆ ಆ ಲಕ್ಷ್ಮಿ ಅಂತಂದರೆ ಎಲ್ಲಿ ಮದ್ಯಪಾನ ನಡೀತಾ ಇರುತ್ತೋ, ಎಲ್ಲಿ ಗೋವುಗಳ ವಧೆ ನಡೀತಾ ಇರುತ್ತೋ, ಮತ್ತು ಹಿರಿಯರಿಗೆ ಎಲ್ಲಿ ಅವಮಾನ ಆಗ್ತಾ ಇರುತ್ತೋ ಅಲ್ಲಿ ನಾನಿರ್ತೇನೆ ಅಂತ ಅಲಕ್ಷ್ಮಿ ಹೇಳ್ತಾಳೆ. ಇನ್ನು ಋಷಿಗಳ ಆಶ್ರಮದಲ್ಲಿ ಪ್ರತಿನಿತ್ಯ ವೇದಗಳು ನಡೀತಾ ಇರುತ್ತೆ, ಪಾಠಗಳಾಗ್ತಾ ಇರುತ್ತೆ, ಮತ್ತು ಯಜ್ಞಗಳು ನಡೀತಾ ಇರುತ್ತೆ. ಆ ಯಜ್ಞಗಳು ನಡೀತಕ್ಕಂತಹ ಒಂದು ಹೊಗೆ ಏನು ಬರುತ್ತಲ್ಲ ಅದನ್ನು ಅವಳು ಸ್ವೀಕಾರ ಮಾಡೋದಿಲ್ಲ. ಅದೆಲ್ಲ ಅವಳಿಗೆ ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ, ಅಲ್ಲಿರೋದಕ್ಕಾಗೋದಿಲ್ಲ ಆಶ್ರಮದಲ್ಲಿ. ಆಗ ಉದ್ದಾಲಕರು ಒಂದಿನ ಕರೆದುಬಿಟ್ಟು ಕೇಳ್ತಾರೆ, ಸರಿ ನೀನು ಎಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳಂತೆ, ಎಲ್ಲಿ ದುರಾಚಾರಗಳು ನಡೆಯುತ್ತೋ ಅಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾಳೆ. ಆಗ ಉದ್ದಾಲಕರು ಅವಳನ್ನು ಕರೆದುಕೊಂಡು ಹೋಗ್ತಾರೆ. ಒಂದು ಅಶ್ವತ್ಥ ವೃಕ್ಷದ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಅವಳನ್ನು ನಿಲ್ಲಿಸಿ, ಇಲ್ಲೇ ಇರು ನೀನು, ನಿನಗೆ ಪ್ರಶಸ್ತವಾದಂತಹ ಸ್ಥಳ ಯಾವುದಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ, ಆ ಪ್ರದೇಶವನ್ನು ಹುಡುಕೊಂಡು ಬರ್ತೀನಿ, ಅಲ್ಲಿ ತನಕ ನೀನು ಇಲ್ಲೇ ಇರು ಅಂತ ಹೇಳಿ ಉದ್ದಾಲಕರು ಹೊರಟೋಗ್ತಾರೆ.
ಆವಾಗ ಹೊರಟೋಗಿ ತುಂಬ ದಿನ ಆಗುತ್ತೆ, ಉದ್ಧಾಲಕರು ಬರೋದೇ ಇಲ್ಲ. ಇಲ್ಲಿ ಅಲಕ್ಷ್ಮಿ ಕಾದು ಕಾದು ಅವಳಿಗೂ ಬೇಜಾರಾಗುತ್ತೆ, ಅಳ್ತಾ ಕೂತ್ಬಿಡ್ತಾಳೆ ಅಲ್ಲೇನೆ. ಅದನ್ನು ಲಕ್ಷ್ಮಿ ನೋಡ್ತಾಳೆ. ಅಯ್ಯೋ ನನ್ನ ಅಕ್ಕ ಅಳ್ತಾ ಇದ್ದಾಳೆ ಅಂತ ಭಾವಿಸಿ ವಿಷ್ಣುವಿಗೆ ಹೇಳ್ತಾಳೆ, ಹೀಗೆ ನನ್ನ ಅಕ್ಕ ಅಳ್ತಾ ಇದ್ದಾಳೆ, ಏನು ಮಾಡೋದು ಅಂತ. ಆಗ ಅಲ್ಲಿಗೆ ಪರಮಾತ್ಮ ಬರ್ತಾನೆ. ದುಃಖ ಪಡಬೇಡ, ನನ್ನ ಅಂಶ ಈ ವೃಕ್ಷದಲ್ಲಿ ಇದೆ, ಹಾಗಾಗಿ ಈ ಅಶ್ವತ್ಥ ವೃಕ್ಷದ ಹತ್ರನೇ ನೀನು ವಾಸವಾಗಿ ಇರು, ಎಲ್ಲೂ ಹೋಗಬೇಡ, ಏನೂ ಹೆದರಬೇಡ, ಇಲ್ಲಿ ನಿನಗೆ ವಾಸಸ್ಥಾನ ಇದೆ, ಹಾಗಾಗಿ ಇಲ್ಲೇ ಇರು ನೀನು ಅಂತ ಹೇಳ್ತಾನೆ ಭಗವಂತ. ಹಾಗಾಗಿ ಸದಾಕಾಲ ಅಲಕ್ಷ್ಮಿ ವಾಸವಾಗಿ ಇರುವಂತಹ ಸ್ಥಳ ಅಶ್ವತ್ಥ ವೃಕ್ಷ. ಅದಕ್ಕೋಸ್ಕರ ನಾವು ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡಬಾರ್ದು. ಆದರೆ ಶನಿವಾರದ ದಿವಸ ಯಾಕೆ ಮುಟ್ಬೋದು ಅಂತಂದರೆ, ಶನಿವಾರದ ದಿವಸ ಅಲ್ಲಿಗೆ ಲಕ್ಷ್ಮಿ ಬರ್ತಾಳಂತೆ. ಹಾಗಾಗಿ ಶನಿವಾರ ನಾವು ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ಪೂಜೆಯನ್ನು ಮಾಡ್ಬೋದು. ಉಳಿದ ದಿನಗಳಲ್ಲಿ ಮಾತ್ರ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ಪೂಜೆಯನ್ನು ಮಾಡಬಾರ್ದು. ಮತ್ತು ಹೇಗೆ ಪೂಜೆಯನ್ನು ಮಾಡಬೇಕು ಅಂತಂದರೆ, ದೂರದಿಂದ ನೀರನ್ನು ಹಾಕಿ ಬುಡಕ್ಕೆ ಅರಿಶಿನ ಕುಂಕುಮವನ್ನು ದೂರದಿಂದ ಏರಿಸಬೇಕು, ಮುಟ್ಟದೇನೆ. ಇನ್ನು ಪ್ರದಕ್ಷಿಣೆ ನಮಸ್ಕಾರವನ್ನು ಧಾರಾಳವಾಗಿ ಮಾಡ್ಬೋದು. ನೀವು ಅರಿಶಿನ ಕುಂಕುಮ ತೊಗೊಂಡು ಹೋಗಿಲ್ಲ ಅಂದ್ರೂ ಒಂದು 3 ಪ್ರದಕ್ಷಿಣೆ ಅಥವಾ 5 ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನೀವು ನಮಸ್ಕಾರವನ್ನು ಮಾಡಿ ಸ್ವಲ್ಪ ಹೊತ್ತು ಅಶ್ವತ್ಥ ವೃಕ್ಷದ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಬರ್ಬೋದು. ಇದಕ್ಕೇನು ದೋಷ ಇಲ್ಲ. ಆದರೆ ಅಶ್ವತ್ಥ ವೃಕ್ಷವನ್ನು ಮಾತ್ರ ಪ್ರತಿದಿನ ಮುಟ್ಟೋ ಹಾಗಿಲ್ಲ. ಶನಿವಾರದ ದಿವಸ ನೀವು ಎಲ್ಲ ಹಣ್ಣು ಹೂವು ಕಾಯಿ ಎಲ್ಲವನ್ನು ತೊಗೊಂಡು ಹೋಗಿ ಪೂಜೆ ಮಾಡಿಕೊಂಡು ಬರ್ಬೋದು. ಇನ್ನು ನಾವು ಅಶ್ವತ್ಥ ವೃಕ್ಷಕ್ಕೆ ಹೇಗೆ ಪ್ರದಕ್ಷಿಣೆಯನ್ನು ಮಾಡಬೇಕು, ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತಂದರೆ, ನೀವು ಒಂದು ದೀಪವನ್ನು ಹಚ್ಚಿಟ್ಟು ಅಶ್ವತ್ಥ ವೃಕ್ಷಕ್ಕೆ ಹೇಳಿದ್ನೆಲ್ಲ ದೂರದಿಂದ ಬೇಕಂದರೆ ಪೂಜೆಯನ್ನು ಮಾಡಿಕೊಂಡು 3, 5, 7 ಅಥವಾ 11 ಪ್ರದಕ್ಷಿಣೆ ತುಂಬ ಶ್ರೇಷ್ಠವಾದದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ಬೋದು. ಹೀಗೆ ಧರ್ಮಶಾಸ್ತ್ರಗಳು ನಮಗೆ ತಿಳಿಸುತ್ತೆ ಸ್ನೇಹಿತರೆ. ಇನ್ನು ಶನಿವಾರ ಪೂಜೆ ಮಾಡಿದರೆ ಶನಿಯ ಕಾಟ ಏನಾದರೂ ಇದ್ದರೆ ಅದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಈಗ 7.5 ಪಂಚಮ ಶನಿ, ಅಷ್ಟಮ ಶನಿ ಅಂತ ಏನು ಕರಿತೀವಿ, ಹೀಗೆ ಶನಿಯ ತೊಂದರೆ ಇದ್ದರೆ ಮಾತ್ರ ಶನಿವಾರದ ದಿವಸ ಪೂಜೆಯನ್ನು ಮಾಡೋದ್ರಿಂದ ಇದೆಲ್ಲನೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಅಶ್ವತ್ಥ ವೃಕ್ಷದ ಪಕ್ಕದಲ್ಲಿ ಬೇವಿನ ವೃಕ್ಷ ಇಟ್ಟು ಯಾರು ವಿವಾಹವನ್ನು ಮಾಡಿಸ್ತಾರೋ ಅಂಥವರಿಗೆ ಕನ್ಯಾದಾನದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ವಿವಾಹದ ಭಾಗ್ಯನೂ ಬೇಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಸಂತಾನಕ್ಕಾಗಿ ಯಾರು ಹಂಬಲಿಸ್ತಾ ಇರ್ತಾರೋ ಅಂಥವರು ಅಶ್ವತ್ಥ ವೃಕ್ಷದ ಪೂಜೆ ಮಾಡೋದ್ರಿಂದ, ಪ್ರದಕ್ಷಿಣೆ ಮಾಡೋದ್ರಿಂದ, ಮತ್ತು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆ ಒಂದು ಅಶ್ವತ್ಥ ಮರದ ಗಾಳಿಯನ್ನು ತಗೊಳ್ಳೋದ್ರಿಂದ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದು ಮಕ್ಕಳಾಗ್ತಾ ಇಲ್ಲ ಅನ್ನೋರು ಅದು ಸರಿ ಹೋಗಿ ಮಕ್ಕಳಾಗುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಹಾಗಾಗಿ ಅಶ್ವತ್ಥ ವೃಕ್ಷದ ಎಲೆಯ ಮರದ ಗಾಳಿ ಅದು ಸಂತಾನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರ್ಯಾರಿಗೆ ಸಂತಾನ ಅಪೇಕ್ಷೆ ಇದೆಯೋ, ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅಂಥವರು 1 ವಾರ 8 ದಿವಸ ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ 15 ನಿಮಿಷ ಅಶ್ವತ್ಥ ವೃಕ್ಷದ ಕೆಳಗೆ ಕೂತ್ಕೊಂಡು ಆ ಗಾಳಿಯನ್ನು ತಗೊಂಡು ಬರೋದ್ರಿಂದ ಸಂತಾನ ಆಗುವ ಸಾಧ್ಯತೆ ತುಂಬ ಇದೆ. ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ. ಭಕ್ತಿಯಿಂದ ನೀವು ಮಾಡುವಂತಹ ಪೂಜೆ ಖಂಡಿತವಾಗಿ ಫಲ ಕೊಡುತ್ತೆ ಸ್ನೇಹಿತರೆ. ಇನ್ನು ಎಷ್ಟು ಗಂಟೆಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದ್ರಿಂದ, ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬ ಫಲ ಇದೆ ಸ್ನೇಹಿತರೆ. ತುಂಬ ಹೊತ್ತು ಆದಮೇಲೆ ಮಧ್ಯಾಹ್ನದ ಹೊತ್ತಲ್ಲಿ ಅಥವಾ ಸಂಜೆ ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿನ ಮೇಲೆ ಅಶ್ವತ್ಥ ವೃಕ್ಷವನ್ನು ಮುಟ್ಟೋದಾಗಲಿ ಪೂಜೆ ಮಾಡೋದಾಗಲಿ ಇದನ್ನೆಲ್ಲ ಮಾಡಬಾರ್ದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆನೇ ಪೂಜೆ ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ. ಇನ್ನು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವಾಗ ಹೇಳುವಂತಹ ಮಂತ್ರ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ನಾವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು. ಇನ್ನು ಅಶ್ವತ್ಥನಾರಾಯಣ ಸ್ತೋತ್ರ ಈಗಾಗಲೇ ನಾನು ಹೇಳಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಂತೆ. ಪ್ರತಿನಿತ್ಯ ನೀವು ಅಶ್ವತ್ಥ ಮರಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋರು ಈ ಒಂದು ಧನುರ್ಮಾಸದಲ್ಲಿ ಮನೆಯಲ್ಲಿನೇ ಅಶ್ವತ್ಥನಾರಾಯಣ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ ತುಂಬ ಪುಣ್ಯ ಇದೆ.
ಇನ್ನು ಪ್ರತಿನಿತ್ಯ ನಾವು ನಮಸ್ಕಾರವನ್ನು ಮಾಡುವಾಗ, ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಯಾವ ಸ್ತೋತ್ರವನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ. ಇದಿಷ್ಟು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಪೂಜೆ ತುಂಬ ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗೋ ಹೋಗಿ ಅಶ್ವತ್ಥ ವೃಕ್ಷವನ್ನು ಮುಟ್ಟೋದು, ಪೂಜೆ ಮಾಡೋದು ಮಾಡಬೇಡ್ರಿ ಸ್ನೇಹಿತರೆ. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು. ಇದಿಷ್ಟು ಅಶ್ವತ್ಥ ವೃಕ್ಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.